ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಯಾವುದೇ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ದೇವರ ವಾಕ್ಯಗಳಿಂದ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೈವಜನರೇ, ದೇವರ ವಾಕ್ಯಗಳನ್ನು ಆಲಿಸುತ್ತಿರುವ ನೀವೇ ಆಶೀರ್ವದಿಸಲ್ಪಟ್ಟವರು. ನೀವು ಸಂತೋಷವಾಗಿ ಕೂಡ ಇರಬೇಕು. ಯಾಕೆಂದರೆ ವಚನ ನಮಗೆ ಕಲಿಸಿಕೊಡ್ತಾ ಇದೆ. ಕೀರ್ತನೆ 64ನೇ ಅಧ್ಯಾಯದ 10ನೇ ವಚನದಲ್ಲಿ, ಸದ್ಭಕ್ತರು ಯೆಹೋವನಲ್ಲಿ ಆನಂದಪಟ್ಟು ಆತನನ್ನೇ ಆಶ್ರಯಿಸಿಕೊಳ್ಳುವರು, ಸರಳ ಹೃದಯರೆಲ್ಲರೂ ಹಿಗ್ಗುವರು. ಪ್ರಿಯ ದೈವಜನರೇ, ಸದ್ಭಕ್ತರು ಯೆಹೋವನಲ್ಲಿ ಆನಂದಪಟ್ಟು ಅಂದರೆ ನಾವು ಒಳ್ಳೆ ಭಕ್ತರಾಗಿ ಕರ್ತನೊಟ್ಟಿಗೆ ಒಳ್ಳೆ ಭಯಭಕ್ತಿಯಿಂದಲೂ ನಾವು ಆ ನ್ಯೂನತೆಯಲ್ಲಿ ಇರುವಾಗ ನಮಗೇನಿರಬೇಕು? ಮೊದಲಾಗಿ ಆನಂದ ಇರಬೇಕು ಅಲ್ವಾ? ಎಷ್ಟೋ ಜನರಿಗೆ ದೇವರ ಬಳಿ ಬಾ, ದೇವರೊಟ್ಟಿಗೆ ಇರು, ಪ್ರಾರ್ಥಿಸು, ಸಮಯ ಕಳಿ, ಇದೆಲ್ಲ ಅಂದರೆ ಒಂದು ರೀತಿ ಒತ್ತಾಯ, ಅವರಿಗೆ ದುಃಖಪಡಿಸುವ ರೀತಿಯಲ್ಲಿ. ಆದರೆ ಅದೆಲ್ಲ ಒಳ್ಳೆ ಭಕ್ತಿ. ಪ್ರಿಯ ದೇವಜನರೇ, ದೇವರ ಬಳಿ ಬರುವುದು ಅಂದರೆ ಒಂದು ಆನಂದ. ಈ ಮುಂಜಾನೆಯಲ್ಲಿ ಯೆಹೋವನ ಸನ್ನಿಧಾನದಲ್ಲಿ ಬಂದು ಸಮಯ ಕಳಿತಿರುವ ನೀವು ಆನಂದದಲ್ಲಿ ಇರಬೇಕು. ನಿಮ್ಮ ದಿನ ಆರಂಭವಾಗ್ತದೆ ಅಂದರೆ ಅದು ಸಂತೋಷದಲ್ಲಿಯೇ ಆರಂಭವಾಗಬೇಕು. ಆ ಸಂತೋಷಕ್ಕೆ ಯೆಹೋವನಾದ ದೇವರೇ ಕಾರಣನಾಗಬೇಕು. ಅದೇ ಪ್ರಕಾರ ವಚನ ಹೇಳ್ತಾ ಇದೆ, ಸದ್ಭಕ್ತರೆಲ್ಲರೂ ಯೆಹೋವನಲ್ಲಿ ಆನಂದಪಟ್ಟು ಆತನನ್ನೇ ಆಶ್ರಯಿಸಿಕೊಳ್ಳುವರು, ಈ ಸರಳ ಹೃದಯರೆಲ್ಲರೂ ಹಿಗ್ಗುವರು ಅಂತ ವಾಕ್ಯ ಮಾತನಾಡ್ತಾ ಇದೆ. ನಾವು ಯೆಹೋವನಲ್ಲಿ ಆಶ್ರಯಿಸುವಾಗ, ದೇವರನ್ನೇ ಆತುಕೊಳ್ಳುವಾಗ, ದೇವರೇ ಈ ದಿನ ಆರಂಭಿಸ್ತಾ ಇದ್ದೀನಪ್ಪ, ಎಲ್ಲವನ್ನ ನಾನು ನಿನ್ನ ಮೇಲೆ ಭಾರ ಹಾಕ್ತೇನೆ, ನಿನ್ನನ್ನೇ ಆತುಕೊಂಡು ನಾನು ನಡೀತೇನೆ, ನಿನ್ನ ಚಿತ್ತದಂತೆಯೇ ನೀನು ಏನನ್ನ ಇವತ್ತು ನನಗಾಗಿ ಚಿತ್ತ ಮಾಡಿ ಇಟ್ಟಿದ್ದೀರೋ, ಯೋಜನೆ ಮಾಡಿ ಇಟ್ಟಿದ್ದೀರೋ, ಅದರಂತೆಯೇ ನನ್ನ ಜೀವಿತ ಈ ದಿನದಲ್ಲಿ ನೆರವೇರಲಿ ಅಂತ ಪ್ರಾರ್ಥಿಸಿ ಯೆಹೋವನನ್ನೇ ಆಶ್ರಯಿಸಿಕೊಳ್ಳುವಾಗ ನಮ್ಮದೇನು ಅಲ್ಲಪ್ಪ, ನನಗೇನು ಅರಿವಿಲ್ಲ, ನನಗೇನು ಜ್ಞಾನವಿಲ್ಲ, ಎಲ್ಲವೂ ನಿನ್ನ ಚಿತ್ತದಂತೆಯೇ ನೀನು ಹೇಳುವ ಪ್ರಕಾರ ನಮ್ರತೆಯಿಂದ ನಾನು ನಡೆಯುತ್ತೇನೆ ಅಂತ ಸರಳ ಹೃದಯರಾಗಿ ನಾವಿರುವುದಾದರೆ ಅದರ ಆಶೀರ್ವಾದ ಏನು ಗೊತ್ತಾ? ನಮ್ಮಲ್ಲಿ ಒಂದು ಹಿಗ್ಗುವಿಕೆ, ನಮ್ಮಲ್ಲಿ ಒಂದು ಅಭಿವೃದ್ಧಿ, ಹೇರಳ ಅನ್ನುವುದು ಅದು ಉಂಟಾಗುವಂಥದ್ದಾಗ್ತದೆ. ಪ್ರಿಯ ದೈವಜನರೇ, ಎಷ್ಟೋ ಜನರು ಏನು ಮಾಡ್ತಾರಂದರೆ, ಅಯ್ಯೋ ನನಗೆಲ್ಲ ಗೊತ್ತು ಬಿಡು, ನನ್ನ ಜೀವಿತ, ನನ್ನ ಲೈಫ್ ನಾನು ನೋಡ್ಕೊತೀನಿ, ನನಗೆ ಗೊತ್ತಿದೆ ಅನ್ನೋ ಪ್ರಕಾರ ನಡೀತಾರೆ. ಅದೆಲ್ಲ ಪ್ರಿಯ ದೇವಜನರೇ, ಯೆಹೋವನನ್ನು ಆಶ್ರಯಿಸಿಕೊಳ್ಳುವಂಥದ್ದು, ಸರಳ ಹೃದಯರಾಗಿ ಜೀವಿಸುವಂಥದ್ದು ಬಹಳ ಮುಖ್ಯ. ಯಾಕೆಂದರೆ ಸರಳ ಹೃದಯರು ಹಿಗ್ಗುವರು ಅಂತ ವಚನ ಮಾತನಾಡ್ತಾ ಇದೆ. ನಾವು ದೇವರ ಸಾನ್ನಿಧ್ಯದಲ್ಲಿ ನಮ್ರತೆಯಿಂದ ತಗ್ಗಿಸಲ್ಪಟ್ಟವರಾಗಿ ಸರಳ ಹೃದಯರಾಗಿ ಬಂದು ನಿಲ್ಲುವುದಾದರೆ ನಮ್ಮ ಜೀವಿತದಲ್ಲಿ ಒಂದು ಹಿಗ್ಗುವಿಕೆ, ಒಂದು ಹೆಚ್ಚಳ, ಒಂದು ಅಭಿವೃದ್ಧಿಯನ್ನು ದೇವರು ಕೊಡುವಂಥವರಾಗ್ತಾರೆ. ಹಾಗಾಗಿ ಈ ಮುಂಜಾನೆ ವೇಳೆಯಲ್ಲಿ ಪ್ರಾರ್ಥಿಸೋದಕ್ಕೆ ಬಂದಿರುವ ನೀವು ನನ್ನೊಟ್ಟಿಗೆ ಸೇರಿ ಹೇಳ್ರಿ, ದೇವರೇ ನಾನು ನಿನ್ನಲ್ಲಿ ಆನಂದ ಪಡುತ್ತೇನೆ, ನಿನ್ನನ್ನೇ ಆತುಕೊಳ್ಳುತ್ತೇನೆ, ನಿನ್ನಲ್ಲಿ ನಾನು ನಿಂತುಕೊಂಡು ಸರಳ ಹೃದಯನಾಗಿ ಇರುತ್ತೇನೆ ಅಂತ ಒಪ್ಪಿಸಿಕೊಡ್ರಿ. ಕರ್ತನು ನಿಮ್ಮನ್ನು ಹಿಗ್ಗುವ ಹಾಗೆ, ಹೆಚ್ಚಿಸುವ ಹಾಗೆ ಮಾಡುವಂಥವರಾಗ್ತಾರೆ. ಪ್ರಾರ್ಥಿಸೋಣವೇ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಿಶುದ್ಧ ಕರ್ತನೆ, ನಿಮಗೆ ಸ್ತೋತ್ರ. ನಿನ್ನ ವಚನ ಪ್ರಿಯ ಮಕ್ಕಳೊಟ್ಟಿಗೆ ಹೀಗೆ ಮಾತನಾಡಿದಕ್ಕಾಗಿ ವಂದನೆ. ಹೌದು ಅಪ್ಪ, ಯೆಹೋವನನ್ನು ಆಶ್ರಯಿಸಿಕೊಳ್ಳುವಂಥವರು ಅವರು ಅಪ್ಪ ಸದ್ಭಕ್ತರು ನಿನ್ನಲ್ಲಿ ಆನಂದ ಪಡುವರನ್ನೋ ಪ್ರಕಾರ ಪ್ರಿಯ ಮಕ್ಕಳ ಜೀವಿತದಲ್ಲಿ ಮುಂಜಾನೆಯಲ್ಲಿ ಒಂದು ಆನಂದ ಉಂಟಾಗಲಿ ಕರ್ತನೆ. ಎಲ್ಲದಕ್ಕಿಂತ ವಿಶೇಷವಾಗಿ ಅಪ್ಪ, ಅವರು ನಿನ್ನನ್ನೇ ಆತುಕೊಳ್ಳುವಾಗ, ಸರಳ ಹೃದಯರಾಗಿ ಜೀವಿಸುವಾಗ, ನಮ್ರತೆಯಿಂದ ತಗ್ಗಿಸಲ್ಪಟ್ಟವರಾಗಿ ಜೀವಿಸುವಾಗ ಅಪ್ಪ, ಅವರ ಜೀವಿತದಲ್ಲಿ, ಅವರ ಬದುಕಿನಲ್ಲಿ ಒಂದು ಹಿಗ್ಗುವಿಕೆ ಅದು ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಅವರು ಹೆಚ್ಚಳ ಪಡಲಿ ಅಂತ ನಾವು ಪ್ರಾರ್ಥಿಸ್ತೇವೆ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ದಿನ ಆಶೀರ್ವಾದಕರವಾಗಿರಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರ ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725814, 9008725815. God bless you.